ಈಗ ಏನೇ ಆಗಲಿ ಸರ್, ಪಾಲಿಟಿಕ್ಸ್ ಇಸ್ ಪಾಲಿಟಿಕ್ಸ್. ನೀವೇನೇ ಆಗಲಿ ಈಗ ಅಂತ ಫೈಟು ಅಂತ ಬಂದಾಗ ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧನೂ ಮಾಡಬೇಕು, ಕಾಂಗ್ರೆಸ್ ವಿರುದ್ಧನೂ ಮಾಡಬೇಕು, ಹೌದಲ್ಲ ಸರ್? ಹಿಂಗಾಗಿ ತನ್ನ ನೆಲೆ ಎಲ್ಲಿ ಗಟ್ಟಿಯಾಗಿರುತ್ತೆ ಅದನ್ನ ಇನ್ನೊಂದಿಷ್ಟು ಗಟ್ಟಿ ಮಾಡ್ಕೋಬೇಕೇ ಹೊರತು ಸಡ್ಲ ಮಾಡ್ಕೋಬಾರ್ದು, ಹೌದಲ್ವಾ? ಇವತ್ತಿರ್ಬೋದು ಈಗ ಕಾಂಗ್ರೆಸ್ ಜೊತೆ ಹೆಂಗಿದ್ರು, ನಮ್ಮ ಸಾಥೆ ಅಂತ ಎಲ್ಲ ಕೈ ಎತ್ಬಿಟ್ಟು ಎಲ್ಲರಿಗೂ ಟಾಟಾ ಮಾಡಿದ್ರು, ಕೊನೆಗೇನಾಯ್ತು? ಕಳ್ಕೊಂಬಿತ್ತು. ಬಿಜೆಪಿ ಅವ್ರ ಜೊತೆ 2020 ಅಂತ ಹೋದ್ರು, ಏನಾಯ್ತು? ಕಳ್ಕೊಂಬಿತ್ತು. ಈಗಲೂ ಕೂಡ ಏನೋ ನಾವು ಜೊತೆಯಾಗಿ ಹೋಗೋಣ ಅಂತ ಹೋಗ್ತಿದ್ದಾರೆ ಕರೆಕ್ಟ್. ಈ ಸಂದರ್ಭಕ್ಕೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮಂಡ್ಯ ಹೋಯ್ತು, ಮೈಸೂರು ಹೋಯ್ತು, ಎಲ್ಲ ಹೋಯ್ತು ಅಂತ ಆದ್ರೆ ಹೋಗ್ಬಿಡ್ತಾರಲ್ಲ ಅಂತ. ಬಿಜೆಪಿ ಸಹವಾಸ ಮಾಡಿದ್ದು ಯಾವುದೇ ಪಕ್ಷಗಳು ಹಾಳಾಗಿಲ್ಲ, ಕಾಂಗ್ರೆಸ್ ಸಹವಾಸ ಮಾಡಿದ ಎಲ್ಲಾ ಪಕ್ಷಗಳು ಹಾಳಾಗಿದೆ. ನಮ್ಮ ಮಂಡ್ಯ ಜಿಲ್ಲೆ ಹಾಳಾಗ್ಬೇಕಾದ್ರೆ ಕಾಂಗ್ರೆಸ್ ಕಾರಣ. ಇವತ್ತು ಕಾಂಗ್ರೆಸ್ ಸಹವಾಸ ಮಾಡ್ತಾರಲ್ಲ ಎಲ್ಲ ಹಾಳಾಗಿದೆ. ಅವರು ಬಿಜೆಪಿ ಸಹವಾಸ ಮಾಡಿದ್ರೆ ಎಲ್ಲರೂ ಗೆಲ್ತಾರೆ. ದೇಶದ ಅಭಿಮಾನ ಅಲ್ಲ ಸರ್, ಆಯ್ತಾಯ್ತು. 124 ಅಡಿ ನೀರಿದೆ. ಕಟ್ ನೀರು ಕೊಡ್ತೀವಿ ಅಂತ ಯಾಕೆ ಕೊಡ್ತಾ ಇರೋ? ತಮಿಳ್ನಾಡು ನೀರು ಕೊಟ್ಟವ್ರೆ. ಈಗ ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ. ನಾನು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಮಂಡ್ಯಕ್ಕೆ ಬಂದಿದ್ದೆ, ನಿಮ್ಗೆ ಗೊತ್ತಿದೆಯಾ? ಎಲೆಕ್ಷನ್ ಟೈಮಲ್ಲಿ ನಾನು ಒಂದ್ ನಿಮಿಷ ತಡ್ರಿ ಬಂದಿದ್ದೆ. ಅವಾಗ ಏನಂದ್ರಿ ನೀವೆಲ್ಲ ಮಂಡ್ಯ ಜನ, ಅಯ್ಯೋ ಸಿದ್ದರಾಮಯ್ಯನವ್ರು ಬಂದ್ರೆ ಬರಗಾಲ, ನೀರೇ ಬಿಟ್ಟಿಲ್ಲ ಬೆಳೆಗಳು. ಒಂದ್ ನಿಮಿಷ ತಡ್ಕೊಳ್ಳಿ, ನೀರೇ ಬಿಟ್ಟಿಲ್ಲ, ಬರಗಾಲ ಬಂದ್ಬಿಟ್ಟದೆ, ಬೆಳೆಗಳು ನೀವು ಬೆಳೆಗನೆ ಹಾಕ್ಬಿಡಿ ಅಂತ ಹೇಳಿದ್ದಾರೆ ಅಂತಂದ್ರಿ. ಈಗ ಡ್ಯಾಮ್ ತುಂಬದೆ ನೀರು ಬಿಡ್ತಾ ಇದ್ದಾರೆ, ಹೌದಾ? ಈಗ ನೀರು ಬಿಡ್ತಾವ್ರೆ ಅಂತೀರಾ? ಈಗ ಇವರು ಯಾವಾಗಲೇ ಕಾಂಗ್ರೆಸ್ ಪಕ್ಷದ್ದು ಸರ್ಕಾರ ಏನ್ ಮಾಡ್ತಾ ಇದ್ರು? 124 ಅಡಿ ನೀರಿದೆ ಇರುವಾಗ ಬೆಳೆಗಳು ಹಾಕ್ಬಿಡಿ ಅಂತಾರೆ, ನೀರು ಬಂದಾಗ ತಮಿಳ್ನಾಡು ಬಿಡ್ತಾರೆ. ಕಟ್ ನೀರು ಕೊಡ್ತೀವಿ. ಡ್ಯಾಮ್ ತುಂಬಿದ್ವಾ? ಡ್ಯಾಮ್ 124 ಅಡಿ ಡ್ಯಾಮ್ ತುಂಬಿದ್ರು, ಕಟ್ ನೀರು ಹೋದವ್ರು ಯಾಕೆ ಹೇಳ್ತಾ ಇದ್ರು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.